ಸಣ್ಣ ಮಾತು. ಒಂದು ಊರಿರುತ್ತೆ. ಅಲ್ಲಿಗೆ ಒಬ್ಬ ಬರ್ತಾನೆ. ಆಗ ಊರಲ್ಲಿ ಸ್ವಚ್ಛತೆಯೇ ಇರಲಿಲ್ಲ, ಎಲ್ಲವೂ ಅಸ್ತವ್ಯಸ್ತ. ಅಲ್ಲಿಗೆ ಬಂದವನು ದೊಡ್ಡ ಸಂತನಾಗಿರ್ತಾನೆ. ಅವನು ಕೇಳ್ತಾನೆ, ನಾನು ಇಲ್ಲಿ ಸ್ವಲ್ಪ ಕಾಲ ವಾಸ ಮಾಡ್ತೀನಿ ಅಂತ. ಚಿಕ್ಕದಾದ ಗುಡಿಸಲನ್ನು ಹಾಕಿಕೊಂಡು ವಾಸಿಸ್ತಾ ಇರ್ತಾನೆ. ಹೋಗುತ್ತಾ ಬರುತ್ತಾ ಎಲ್ಲರನ್ನೂ ಪರಿಚಯವನ್ನು ಮಾಡಿಕೊಳ್ತಾನೆ. ಅವರಿಗೆ ಬೇಕಾದ ವಿಷಯವನ್ನು ಹೇಳುತ್ತಿರ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಕೆಲವೇ ವರ್ಷಗಳಲ್ಲಿ ಇಡೀ ಊರೇ ಬದಲಾಗಿಬಿಟ್ಟಿತ್ತು. ಎಲ್ಲಿ ನೋಡಿದರೂ ಸುಂದರ ಸುಂದರ. ಜನರು ತಮಗೆ ಬೇಕಾದುದನ್ನು ಪಡೆಯಲು ಮೊದಲು ಸಂತರ ಬಳಿಗೆ ಹೋಗ್ತಾ ಇರ್ತಾರೆ. ಹೀಗೆ ಒಂದು ಸುಂದರವಾದ ಊರು ನಿರ್ಮಾಣವಾಯಿತು. ಸಂತನಿಗೆ ಇನ್ನೇನು ಮಾಡಬೇಕು ಅಂಥೇಳಿ ಗೊತ್ತಾಗಲಿಲ್ಲ. ಆಗ ಬೇರೆ ಊರಿಗೆ ಹೋಗೋಣ ಅಂತ ಚಿಂತನೆಯನ್ನು ಮಾಡ್ತಾನೆ. ಆ ದಿನವೇ ಊರಿನವರೆಲ್ಲರೂ ಸಹ ಸಂತರ ಮೂರ್ತಿಯನ್ನು ಮಾಡಿ ಸ್ಥಾಪಿಸಬೇಕು ಅಂತ ಅಂದ್ಕೊಳ್ತಾರೆ. ಸಂತನು ಸಹ ಅವರಿಗೆ ತನ್ನ ಮೂರ್ತಿ ಇದೆ, ನನ್ನ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದ್ಕೊಳ್ತಾನೆ. ನಾಳೆಯ ಮೂರ್ತಿಯನ್ನು ಸ್ಥಾಪಿಸ್ತಾ ಇರ್ತಾರೆ. ಆದ್ದರಿಂದ ಇನ್ನು ಮುಂದೆ ನನ್ನ ಅವಶ್ಯಕತೆ ಇಲ್ಲ. ನಮ್ಮ ಹಿಂದಿನವರು ಯಾವುದೇ ಕೆಲಸವನ್ನು ಮಾಡುವಾಗಲೂ ಹಾಡುಗಳನ್ನು ಹಾಡ್ತಾಯಿದ್ರು. ಕಸ ಗುಡಿಸುವಾಗ ಹಾಡು, ನೀರು ತುಂಬಿಸುವಾಗಲೂ ಹಾಡು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಹಾಡ್ತಾಯಿದ್ರು. ಹೀಗೆ ಜನಪದ ಹಾಡುಗಳನ್ನು ಹಾಡುತ್ತಾ ದಿನವೆಲ್ಲ ಸಂತೋಷವಾಗಿರ್ತಾಯಿದ್ರು. ಅದೇ ತಪಸ್ಸು. ಅಂತಹ ಮಾತುಗಳು ಸ್ವಚ್ಛ ಮಾಡುತ್ತದೆ. ಅದನ್ನೇ ಬಸವಣ್ಣನವರು ಹೇಳಿದರು, ನಾವು ಏನೂ ಮಾಡುವ ಅವಶ್ಯಕತೆ ಇಲ್ಲ, ಸಣ್ಣದೊಂದು ಮಾತು ಸಾಕು. ಸಂತನು ಸಹ ಅದನ್ನೇ ಮಾಡಿದ್ದು.